ಕೇರಳ ಸಂಸ್ಥೆಯಿಂದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ ಟ್ರಾನ್ಸ್ಫಾರ್ಮರ್ ವಿಷಯ. ಕೇರಳ ಸಂಸ್ಥೆಯೊಂದರಿಂದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖರೀದಿಯ ವಿಚಾರ ಪ್ರತಿಧ್ವನಿಸಿದೆ ಮೇಲ್ಮನೆಯಲ್ಲಿ. ಬುದ್ಧಿವಂತರ ಮನೆ ಅಂತ ಕರೆಸಿಕೊಳ್ಳುವಂತಹ ವಿಧಾನ ಪರಿಷತ್ನಲ್ಲಿ ಇದು ಪ್ರತಿಧ್ವನಿಸುತ್ತೆ. ಎನ್ ರವಿಕುಮಾರ್ ಪ್ರಶ್ನೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಡ್ತಾರೆ. ಕಡಿಮೆ ದರದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖರೀದಿ ಮಾಡಿದ್ದೇವೆ ಅಂದಿದ್ದಾರೆ. ನಮ್ಮ ಸರ್ಕಾರ ಮಾತ್ರ ಖರೀದಿ ಮಾಡಿಲ್ಲ, ಬಿಜೆಪಿ ಅವಧಿಯಲ್ಲೂ ಖರೀದಿ ಮಾಡಲಾಗಿದೆ. ಟೆಂಡರ್ ಕರೆದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖರೀದಿ ಮಾಡಿದ್ದೇವೆ ಅಂದಿದ್ದಾರೆ. ಕರ್ನಾಟಕದ ಸಂಸ್ಥೆಗಳಲ್ಲಿ ಹೆಚ್ಚು ಸರಬರಾಜು ಇಲ್ಲದ ಕಾರಣ ಖರೀದಿ ಮಾಡಿದ್ವಿ. ಹಣಕಾಸು ಇಲಾಖೆ ಒಪ್ಪಿದರೆ ಮಾತ್ರ 4G ವಿನಾಯಿತಿಯಿಂದ ಖರೀದಿ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಇನ್ನು ಕವಿಕಾದಿಂದ 15,000 ಟ್ರಾನ್ಸ್ಫಾರ್ಮರ್ ಉತ್ಪಾದನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಮುಂದಾಗಲಾಗ್ತಾ ಇದೆ. ಈಗ ಟ್ರಾನ್ಸ್ಫಾರ್ಮರ್ ಉತ್ಪಾದನೆಯನ್ನು 30,000ಕ್ಕೆ ಏರಿಸಿದ್ದೇವೆ, ನಮಗೆ 50,000 ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ಅಗತ್ಯವಿದೆ ಅನ್ನುವಂಥ ಮಾತನ್ನು ಕೆಜೆ ಜಾರ್ಜ್ ಹೇಳಿದ್ದಾರೆ. ಇನ್ನುಳಿದಂತೆ ಕೇರಳದಿಂದ ಕಡಿಮೆ ದರದಲ್ಲಿ ಖರೀದಿ ಮಾಡ್ತೇವೆ ಅನ್ನೋದು ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಮಾತು. ಎನ್ ರವಿಕುಮಾರ್ ಅವರ ಪ್ರಶ್ನೆಗೆ ಪರಿಷತ್ನಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಕೇರಳ ಕಂಪನಿಯೊಂದರಿಂದ ಕಡಿಮೆ ದರದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖರೀದಿ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೆಜೆ ಜಾರ್ಜ್ ಕೊಟ್ಟಿದ್ದಾರೆ. ಎನ್ ರವಿಕುಮಾರ್ ಅವರು ಪ್ರಶ್ನೆಯನ್ನು ಎತ್ತಿರ್ತಾರೆ ಪರಿಷತ್ನಲ್ಲಿ, ವಿಧಾನ ಪರಿಷತ್ನಲ್ಲಿ ಟ್ರಾನ್ಸ್ಫಾರ್ಮರ್ ವಿಷಯವನ್ನು ಕೆಜೆ ಜಾರ್ಜ್ ಅವರಿಂದ ಉತ್ತರವನ್ನು ಬಯಸಿರ್ತಾರೆ. ಕಡಿಮೆ ದರದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖರೀದಿಯನ್ನು ಮಾಡಿದ್ದೀವಿ ಅನ್ನೋದು ಕೆಜೆ ಜಾರ್ಜ್ ಅವರ ಉತ್ತರವಾಗಿತ್ತು. ನಮ್ಮ ಸರ್ಕಾರ ಮಾತ್ರವಲ್ಲ, ಬಿಜೆಪಿ ಅವಧಿಯಲ್ಲೂ ಕೂಡ ಖರೀದಿ ಮಾಡಲಾಗಿದೆ. ಟೆಂಡರ್ ಕರೆದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖರೀದಿಯನ್ನು ಮಾಡಿದ್ದೇವೆ. ಕರ್ನಾಟಕದ ಸಂಸ್ಥೆಗಳಲ್ಲಿ ಹೆಚ್ಚು ಸರಬರಾಜು ಇಲ್ಲದ ಕಾರಣ ಖರೀದಿ ಮಾಡಬೇಕಾದಂಥ ಒಂದು ಅಗತ್ಯತೆ ಇತ್ತು. ಸೊ ಹಾಗಾಗಿ ಖರೀದಿ ಮಾಡಿದ್ದೇವೆ. ಇನ್ನು ಹಣಕಾಸು ಇಲಾಖೆ ಒಪ್ಪಿದರೆ ಮಾತ್ರ 4G ವಿನಾಯಿತಿಯಿಂದ ಖರೀದಿಯನ್ನು ಮಾಡಲಿಕ್ಕೆ ಅನುವು ಸಿಕ್ಕಂತಾಗುತ್ತೆ. ಕವಿಕಾದಿಂದ 15,000 ಟ್ರಾನ್ಸ್ಫಾರ್ಮರ್ ಉತ್ಪಾದನೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಕೆಜೆ ಜಾರ್ಜ್ ಅವರ ಉತ್ತರ ಆಗಿತ್ತು ಎನ್ ರವಿಕುಮಾರ್ ಅವರ ಪ್ರಶ್ನೆಗೆ. ಈಗ ಟ್ರಾನ್ಸ್ಫಾರ್ಮರ್ ಉತ್ಪಾದನೆಯನ್ನು 30,000ಕ್ಕೆ ಏರಿಸಿದ್ದೇವೆ, ನಮಗೆ 50,000 ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ಅಗತ್ಯ ಕೂಡ ಇದೆ. ಇನ್ನುಳಿದಂತೆ ಕೇರಳದಿಂದ ಕಡಿಮೆ ದರದಲ್ಲಿ ಖರೀದಿ ಮಾಡ್ತೇವೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಕೆಜೆ ಜಾರ್ಜ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.